ಅಪ್ಪ ನಿಮ್ಮ ಹೆಸರು? ಶಿವರಾಮ್ ಅಂತ. ಶಿವರಾಮ್ ಅಂತ, ಆಯುರ್ವೇದಿಕ್ ಡಾಕ್ಟರ್ ಶಿವರಾಮ್ ಅಂತ. ಅಪ್ಪ ನೀವು ಎಲ್ಲಿಂದ ಬರುವಂತದ್ದಪ್ಪ? ನೀವು ಇಲ್ಲೇ ಅಮ್ಮ, ಈಗ ನಿಮ್ಮ ಸರಕೆರೆಯೋ? ಈಗ ನೀವಿರೋದು ಎಲ್ಲಿ? ಕೆಂಗೇರಿ. ಕೆಂಗೇರಿ. ಅಪ್ಪ ಕೆಂಗೇರಿಯಿಂದ ನಮ್ಮ ಸರಕೆರೆಗೆ ಏನ್ ಪ್ರಾಬ್ಲಮ್ಸ್ ಇಂದ ಬಂದಿದ್ದೀವಿ? ನಾನು ಬರ್ತಾ ಇದ್ದೆ, ಗೊತ್ತಿರಲಿಲ್ಲ ನನಗೆ ಏನ್ ಜನ ಅಂತ ನೋಡ್ಬಿಟ್ಟು ಒಳಗಡೆ ಬಂದೆ. ಒಳಗಡೆ ಬಂದ್ರೆ ಇದು ಸ್ಟೀಮು, ನಮ್ ಜೇಡ್ ಮ್ಯಾಟ್ ಥೆರಪಿ ಮ್ಯಾಟ್ ಸ್ಟೀಮು ನೋಡ್ಬೇಕಾದ್ರೆ ನಿಮ್ ಕೂಗಿದ್ರು ಒಳಗಡೆ. ಶ್ರೀನಗರ ಇತ್ತು ಅವಾಗ, ಶ್ರೀನಗರದಲ್ಲಿ ಅಪ್ಪಾಜಿ ಕ್ಯಾಂಟೀನ್ ಎದುರುಗಡೆ ದೇವಗೌಡ ಮುದ್ದೆ ಹೋಟೆಲ್ ಪಕ್ಕದಲ್ಲಿ ಇತ್ತು. ಅವಾಗ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ನಾನು ಓಡಾಡ್ತಾ ಇದ್ದೆ. ಅಲ್ಲಿ ಬರ್ಬೇಕಾದ್ರೆ ಏನು ಜನ ಹಿಂಗವರೆಲ್ಲ ಹೋಯ್ತಾರೆ ಬರ್ತಾರೆ ಅಂದ್ಬಿಟ್ಟು ನಾನು ಒಳಗಡೆ ಬಂದದ್ದು. ಬಂದು ಆಗ ಈ ಸ್ಟೀಮ್ ಬಗ್ಗೆ ಗೊತ್ತಾಯ್ತಲ್ಲ, ಆಗ ಕರೆದು ನನಗೆ ಕೊರೋನಾ ಟೈಮ್ ನಾನು ಬಂದಾಗ, ಅಲ್ಲಿ ಕೊರೋನಾ ಮುಂಚೆನೆ ಬಂದಿದ್ದೆ, ಕೊರೋನಾ ಟೈಮಲ್ಲೂ ಬಂದೆ. ಆಗ ಎಲ್ಲ ಸ್ಪ್ರೇ ಎಲ್ಲ ಮಾಡಿಸಿದ್ರು. ಅಯ್ಯೋ ಇದೆಲ್ಲ ಯಾಕೆ ಮಾಡ್ತಾರೆ ಅಂತ ನಾನು, ಇದೆಲ್ಲ ಒಬ್ರಿಗೊಬ್ರು ಇದಾಯ್ತು ಅಂದ್ಬಿಟ್ಟು ಅವೆಲ್ಲ ಸ್ಟೀಮ್ ತಗೊಂಡೆ. ಒಂದು 5-6 ದಿನ ಬಂದು ಒಂದಿನ ಬಿಟ್ಟು ತಗೊಂಡ್ಮೇಲೆ ನನಗೆ ಬಾಡಿ ಎಲ್ಲ ಫ್ರೀ ಆಯ್ತು. ಇದು ನನ್ನ ಕಸ್ಟಮರ್ಗೆ ಹಾಕ್ಬೇಕು, ತಗೋಬಾರ್ದು, ನಿಮ್ ಪೇಷಂಟ್ಸ್ಗೆಲ್ಲ ಮಾಡ್ಬೋದು ನಾನು. ಅಪ್ಪ ನೀವು ಎಷ್ಟು ವರ್ಷದಿಂದ ಆಯುರ್ವೇದಿಕ್ ಡಾಕ್ಟರ್? ನಾನು ಬರೀ ಮಂತ್ರ ಹಾವು ಕಚ್ಚಿದ್ದು ಮಂತ್ರ ಆಗೋದ್ರಿಂದ ನನ್ನ ವಯಸ್ಸು 16 ಇದೆಲ್ಲ ಮಾಡೋದ್ರಿಂದ ಒಂದು 15 ವರ್ಷದಿಂದ. ನಿಮ್ಗೆ 15 ವರ್ಷದಿಂದ ಶುರು ಮಾಡಿದೆ. ನಿಮ್ಗೆ ಮ್ಯಾಟ್ ಸಿಕ್ಕಿದ್ದು ನನಗೆ ಬಹಳ ಅನುಕೂಲ ಆಯ್ತು. 6-7 ವರ್ಷ ಆಯ್ತು ನನಗೆ ಮ್ಯಾಟ್ ಸಿಕ್ಕಿದ್ದು. ಈ ಮ್ಯಾಟ್ ತಗೊಂಡು ಎಷ್ಟು ವರ್ಷ ಆಯ್ತು? ಇದು ಒಂದು 6 ವರ್ಷ ಆಯ್ತು. 6 ವರ್ಷ ಆಯ್ತು. ಇದು ಮ್ಯಾಟು ಸ್ಟೀಮ್ ಒಂದು 6-7 ವರ್ಷ ಆಯ್ತು. ಅದರಿಂದ ನನಗೆ ಬಹಳ ಅನುಕೂಲ ಇದೆ ಪೇಷಂಟ್ಗೆಲ್ಲ. ಏನ್ ಯೂಸ್ ಆಗ್ತಿದೆ ಪೇಷಂಟ್ಗೆಲ್ಲ ಈ ಮಲಗಿಸಿ ಬಾಡಿಯಿಂದ ನೀರು ತೆಗೆದು ಮಂಡಿ ನೋವಿರ್ಬೋದು, ಕುತ್ತಿಗೆ ನೋವಿರ್ಬೋದು, ಲಕ್ಕು ಹೊಡೆದಿರ್ಬೋದು. ಲಕ್ಕು ಹೊಡೆದು ಡೈರೆಕ್ಟ್ ಬಂದ್ರೆ 5 ದಿನದಲ್ಲೇ ರೆಡಿ ಮಾಡ್ತೀನಿ. 5 ದಿನದೊಳಗೆ ಥೆರಪಿ ಕೊಡ್ತೀನಿ, ಸ್ಟೀಮ್ ಹಾಕ್ತೀನಿ. ಈ ಬ್ಲಡ್ ಕಟ್ಟಿರೋದು ಬಿಡಿದ್ರೆ ಕಾಯಿಲೆ ಏನಲ್ಲ ಅದು. ಈ ಡಾಕ್ಟರ್ ಹೇಳ್ತಾರೆ ಮಂಡಿ ಸಮದಾಗಿದೆ ಅಂತ. ಮಂಡಿ ಏನು ಸಮದಿರಲ್ಲ, ಲಿಕ್ವಿಡ್ ಕಮ್ಮಿ ಆಗಿರ್ತದೆ, ಜಲ್ ಕಮ್ಮಿ ಆಗಿರ್ತದೆ. ಆ ಜಲ್ ಕಮ್ಮಿಗೆ ಏನಂದ್ರೆ ನಮ್ದು ಟ್ಯಾಬ್ಲೆಟ್ ಇದೆ ಆಯುರ್ವೇದಿಕ್. ಆಯುರ್ವೇದಿಕ್ ಟ್ಯಾಬ್ಲೆಟ್ ಕೊಟ್ಟು ಇದು ಮಸಾಜ್ ಮಾಡಿ ಈ ಸ್ಟೀಮ್ ಕೊಟ್ಬಿಟ್ಟು, ಮ್ಯಾಟ್ ಸ್ಟೀಮ್ ಕೊಟ್ಬಿಟ್ರೆ ಬೇಗ ಗುಣ ಆಗ್ಬಿಡ್ತಾರೆ. ಅರ್ಧ ಥರ ಇರ್ಬೋದು, ಯಾವುದೇ ಇರ್ಲಿ, ಎಷ್ಟು ಜನಕ್ಕೆ ನೀವು ಪ್ರಾಬ್ಲಮ್ಸ್ ನೋಡ ಒಂದ್ 100 ಜನದ ಮ್ಯಾಲ ಮಾಡಿದ್ವಿ ನಮ್ಮ. 100 ಜನ ಕಮ್ಮಿ. 100 ಜನ ಮೇಲೆ ಹೊರತು ಕಮ್ಮಿ ಇಲ್ಲ. ಅದರಿಂದ ಮೇಲೆ ಅಷ್ಟು ಮಾಡಿದ್ವಿ. ತುಂಬಾ ಚೆನ್ನಾಗಿ ಹೆಲ್ಪ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಹೆಲ್ಪ್ ಆಗ್ತಿದ್ದಮ್ಮ. ಏನೋ ಭಗವಂತ ದಯದಿಂದ ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ, ನನ್ನ ಹತ್ರ ಬಂದವರು ಈ ಸ್ಟೀಮಿಂದ ಇದರಿಂದ ಗುಣವಾಗ್ಬೇಕಪ್ಪ, ನನ್ನ ಎಲ್ಲ ಕೊಟ್ಟು ನಾನು ಮಸಾಜ್ ಮಾಡಿ ಒಳ್ಳೇದಾಗಬೇಕು ಶಿವ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ನಾನು ಕೊಡೋದು. ಇವಾಗ ಬಂದವರು ಎಲ್ಲರಿಗೂ ವಾಸಿ ಆಗಿದೆ. 100% ವಾಸಿ ಆಗಿದೆ. 100% ವಾಸಿ ಆಗಿಲ್ಲ ಅನ್ನೋರು ಯಾರು ಇಲ್ಲ. ಈಗ ನಮ್ಮ ಮ್ಯಾಟ್ 6 ವರ್ಷದಿಂದ ತಗೊಂಡಿದ್ದೀರಲ್ಲ, ಈಗ ಮ್ಯಾಟ್ ಎಲ್ಲ ಏನಾದ್ರೂ ಪ್ರಾಬ್ಲಮ್ಸ್ ಏನು ಪ್ರಾಬ್ಲಮ್ ಇಷ್ಟು ಜನ ಕೊಡ್ತಾ ಇದೀರಾ, ಚೆನ್ನಾಗಿದೆ, ರಿಸಲ್ಟ್ಸ್ ಕಾಣ್ತಾ ಇದೀರಾ. ಅಪ್ಪ ಇವಾಗ ನಮ್ಮ ಸರಕೆರೆಯಲ್ಲಿ ಬಂದು ಇಲ್ಲಿ ಥೆರಪಿ ಎಲ್ಲ ಕೊಡ್ತಾ ಇದೀರಲ್ಲ, ಒಬ್ಬರಿಗೆ ನೀವು ಎಷ್ಟು ನಿಮಿಷ ಥೆರಪಿ ಕೊಡ್ತೀರಾ? ಇಲ್ಲಿ ಇದ್ರ ಮ್ಯಾಟ್ ಅಲ್ಲಿ ಅಲ್ಲಿ ನಾನು ಇದ್ರ ಮೇಲೆ ಆನ್ ಮಾಡ್ಬಿಟ್ಟು 65 70 ಮಾತ್ರ. 70 ಮೇಲೆ ಒಂದು ದಾಟಲ್ಲ, ಅಷ್ಟಿದ್ರೆ ತಡಿಯಕ್ ಆಗಲ್ಲ, ಬಿಸಿ ಜಾಸ್ತಿ ಆಯ್ತದೆ. 65, 60, 55 ಇಷ್ಟಲ್ಲೇ ಸಾಕು. ಎಷ್ಟು ನಿಮಿಷ ಕೊಡ್ತೀರಾ? ಒಂದು 20 ನಿಮಿಷ? 15-20 ನಿಮಿಷ. 15-20 ನಿಮಿಷ. ಸ್ಟೀಮರ್ ಎಷ್ಟು ನಿಮಿಷ ಕೊಡ್ತೀರಾ? ಸ್ಟೀಮರ್ ಬರೀ 16 ನಿಮಿಷ ಅಷ್ಟೇ. 16 ನಿಮಿಷ. 3-4 ನಿಮಿಷ ಅದು ಹೀಟ್ ಆಗಬೇಕು, ಬಿಸಿ ಆಗ್ಬೇಕು. ಒಂದು 10 ನಿಮಿಷ ಸ್ಟೀಮರ್ ಕೊಡ್ತೀವಿ. ಮ್ಯಾಟ್ ಅಲ್ಲಿ 20 ನಿಮಿಷ ಕೊಟ್ಟು ಸ್ಟೀಮ್ 15 ನಿಮಿಷ ಕೊಡ್ತೀರಾ. ಟೋಟಲ್ 35 ನಿಮಿಷ ಕೊಡ್ತೀರಾ. 35 ನಿಮಿಷದಲ್ಲಿ ಅವ್ರಿಗೆ ಆರಾಮ್ ಅನ್ಸುತ್ತೆ. ಈ ಮ್ಯಾಟ್ ಅಲ್ಲಿ ಬರುವಂತ ನೀರೆಲ್ಲ ಡ್ರೈ ಆಗೋಯ್ತದೆ. ಈ ಸ್ಟೀಮ್ ಅಲ್ಲಿ ಗೊತ್ತಾಗುತ್ತೆ. ಆಚೆ ನಮ್ಮ ಬಾಡಿಲಿರುವಂತ ನೀರೆಲ್ಲ ಕೆಟ್ಟ ನೀರೆಲ್ಲ ಆಚೆ ಬರ್ತಾ ಇದೆ, ಅವ್ರಿಗೆ ಖುಷಿ ಆಗ್ಬಿಡ್ತದೆ. ಈ ಮ್ಯಾಟ್ಗಿನ್ನ ಸ್ಟೀಮ್ ಬಹಳ ಇದೆ ಅವ್ರಿಗೆ, ಖುಷಿ ಹೆಲ್ಪ್ ಆಗುತ್ತೆ. ಓಕೆಪ್ಪ, ಇಷ್ಟು ಜನಕ್ಕೆ ನೀವು ಥೆರಪಿ ಮಾಡ್ತಿದ್ದೀರಾ, ಸರ್ವಿಸ್ ಕೊಡ್ತಾ ಇದ್ದೀರಾ. ಈಗ ಸುಮಾರು 45 ವರ್ಷದಿಂದ ಆಯುರ್ವೇದಿಕ್ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ನಮ್ಮ ಥೆರಪಿ ಎಷ್ಟು ಬೆಸ್ಟ್ ಅಂತ ಅನಿಸ್ತಾ ಇದೆ ನಿಮಗೆ? ಈಗ ಬೇಗ ಮಾಡ್ಬೋದಮ್ಮ. ಮೊದಲು ನಮ್ಮಲ್ಲಿ ಆಯಿಲ್ ಮಸಾಜ್ ಮಾಡಿ ಇದು ಮಾಡಿ ಲೇಟ್ ಆಯ್ತಿತ್ತು. ಈಗ ಸ್ಟೀಮ್ ಇಂದ ಮತ್ತೆ ಮ್ಯಾಟ್ ಇಂದ ನನಗೆ ಬಹಳ ಹೆಲ್ಪ್ ಆಯ್ತು. ಬಹಳ ಹೆಲ್ಪ್ ಆಯ್ತು. ತುಂಬಾ ಚೆನ್ನಾಗಿ ಓಕೆಪ್ಪ, ನಮ್ಮ ಸರಕೆರೆಯಲ್ಲಿ ಬರೋ ಅಪ್ಪ ಅಮ್ಮಂದಿರಿಗೆ ಏನ್ ಹೇಳ್ತೀರಾ ಇವಾಗ? ನಮ್ಮ ಯಾರು ಬೇಕಾದ್ರೂ ತಕೋಬಹುದು. ಚೆನ್ನಾಗಿದೆ. ಈಗ ಬೇರೆ ಊರಿಂದ ಬರ್ಬೋದು, ಬೇರೆ ಏರಿಯಾದಿಂದ ಬರ್ಬೋದು, ಓಡಾಡಕ್ ಆಗಲ್ಲ, ಒಬ್ರು ಹೆಲ್ಪ್ ಬೇಕು, ಅವ್ರು ಬೇಡ, ಅವ್ರ ಮನೇಲಿ ಇಟ್ಕೋಬಹುದು. ಬೇಕಾದ್ರೆ ಈ ದೊಡ್ಡ ಮ್ಯಾಟರ್ ಇಟ್ಕೋಬಹುದು, ಚಿಕ್ಕದಾರು ಇಟ್ಕೋಬಹುದು.
ಸ್ಟ್ರೀಮ್ ಎಲ್ಲ ಒಂದೇ ಇರೋದು. ಹೌದು, ತಗೊಂಡೋಗಿ ಮನೇಲಿ ಇಟ್ಕೊಂಡು ಅವ್ರಿಗೂ ಹೆಲ್ಪ್ ಆಗುತ್ತೆ. ಅವ್ರಿಗೊಂದು ಹೆಲ್ಪ್ ಆಗುತ್ತೆ. ಬೇಕಂದ್ರೆ ಅವ್ರ ಮನೆ ಇಟ್ಕೊಂಡು ಅವ್ರ ಫ್ಯಾಮಿಲಿ ಒಳಗೆ ಅವರವರೇ ತಗೋಬಹುದು, ಕೊಡ್ಬೋದು. ಈ ತರ ಎಲ್ಲ ಆಯ್ತದೆ. ಓಕೆ ಅಪ್ಪ, ಸರಿಪ್ಪ, ಎಲ್ಲರಿಗೂ ಒಟ್ಟು ಬಂದು ಥೆರಪಿ ತಗೊಳ್ಳಿ, ಸಾಧ್ಯವಾದ್ರೆ ಮನೆಗೆ ತಗೊಳ್ಳಿ ಅಂತಿದ್ದೀರಾ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.